ರಾಜ್ಯದ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಚಿತ್ರದುರ್ಗ ಚಿಕ್ಕಮಗಳೂರು ಜಿಲ್ಲೆಗಳು ಸೇರಿ ಅಂತರ್ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಇದೇ ಫೆಬ್ರವರಿ 2-3ರಂದು ಹೊಸದುರ್ಗದ ಸಾಣೇಹಳ್ಳಿ ಮಠದಲ್ಲಿ ನಡೆಸಲಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷ ಸೂರಿ ಶ್ರೀನಿವಾಸ್ ತಿಳಿಸಿದರು. ಇದೇ ಮೊದಲ ಬಾರಿಗೆ ಅಂತರ್ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಹೊಸದುರ್ಗ ತಾಲೂಕಿನ ಸಾಣೇಹಳ್ಳಿ ಮಠದಲ್ಲಿ ನಡೆಯಲಿದ್ದು, ಚಿಕ್ಕಮಗಳೂರು ಹಾಗೂ ಚಿತ್ರದುರ್ಗ ಜಿಲ್ಲೆಗಳು ಜಂಟಿಯಾಗಿ ಸಮ್ಮೇಳನ ಹಮ್ಮಿಕೊಂಡಿವೆ. ಸಾಣೇಹಳ್ಳಿ ಮಠದ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ಸಮ್ಮೇಳನ ಅಧ್ಯಕ್ಷರಾಗಿದ್ದು, ಪ್ರತಿದಿನ 10 ಹಲವು ಗೋಷ್ಠಿಗಳು ನಡೆಯಲಿದ್ದು, ಎರಡೂ ಜಿಲ್ಲೆಗಳನ್ನು ಸಾಹಿತ್ಯದ ಮೂಲಕ ಬೆಸೆಯುವ ಚೊಚ್ಚಲ ಪ್ರಯತ್ನ ಇದಾಗಿದೆ. ಹಿರಿಯ ಲೇಖಕ ಡಾಕ್ಟರ್ ಗೋರು ಚನ್ನಬಸಪ್ಪ ಸಮ್ಮೇಳನ ಉದ್ಘಾಟನೆ ಮಾಡಲಿದ್ದು, ನಾಡೋಜ ಮಹೇಶ್ ಜೋಶಿ ಸೇರಿದಂತೆ ಸಾಹಿತ್ಯ ಲೋಕದ ಗಣ್ಯರು ಭಾಗಿಯಾಗಲಿದ್ದಾರೆ. ಕನ್ನಡ ಸಿರಿ ಪ್ರಶಸ್ತಿ ಕೊಡಮಾಡುತ್ತಿದ್ದೇವೆ ಎಂದು ಕಸಾಪ ಜಿಲ್ಲಾಧ್ಯಕ್ಷ ಸೂರಿ ಶ್ರೀನಿವಾಸ್ ತಿಳಿಸಿದರು. ಇದೇ ವೇಳೆ ಮಾತನಾಡಿದ ಸ್ವಾಗತ ಸಮಿತಿ ಅಧ್ಯಕ್ಷ ಎಸಿ ಚಂದ್ರಪ್ಪ, ಇದೊಂದು ವಿಶೇಷ ಸಮ್ಮೇಳನವಾಗಿದ್ದು, ಈ ಸಾಹಿತ್ಯ ಸುಗ್ಗಿಯಲ್ಲಿ ಹೆಚ್ಚಿನ ಕನ್ನಡ ಆಸಕ್ತರು ಪಾಲ್ಗೊಂಡು ಸದುಪಯೋಗ ಪಡಿಸಿಕೊಳ್ಳಿ ಅಂತ ಮನವಿ ಮಾಡಿದರು. ಫೆಬ್ರವರಿ 2 ಮತ್ತು 3ರಂದು ಚಿಕ್ಕಮಗಳೂರು ಮತ್ತು ಚಿತ್ರದುರ್ಗ ಜಿಲ್ಲೆಗಳ ಅಂತರ್ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ಸಾಣೇಹಳ್ಳಿಯ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳವರನ್ನು ಸಮ್ಮೇಳನಾಧ್ಯಕ್ಷರನ್ನಾಗಿ ಸರ್ವಾನುಮತದಿಂದ ಎರಡೂ ಜಿಲ್ಲೆಯ ಸಾಹಿತ್ಯ ಪರಿಷತ್ತು ಘಟಕಗಳು ಆಯ್ಕೆ ಮಾಡಿಕೊಂಡಿದೆ. ವಿಶೇಷವಾಗಿ ಈ ಸಮ್ಮೇಳನದ ಉದ್ಘಾಟನೆಯನ್ನು ನನ್ನ ಜಿಲ್ಲೆಯ ಜಾನಪದ ಗಾರುಡಿಗ ಡಾಕ್ಟರ್ ಗೋರು ಚನ್ನಬಸಪ್ಪ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಮಹೇಶ್ ಜೋಶಿ ಅವರು ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರು ಮಹೇಶ್ ಜೋಶಿ ಅವರು ಇರ್ತಾರೆ. ಈ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಗೆ ಚಾಲನೆ ಆಗುತ್ತೆ. ಅನಂತರ 2 ದಿನಗಳ ಕಾಲ ವಿವಿಧ ಗೋಷ್ಠಿಗಳು ಇದೆ. ಬರಹಗಾರರನ್ನ ಕುರಿತು ಒಂದಷ್ಟು ಗೋಷ್ಠಿಗಳನ್ನು, ಪತ್ರಿಕಾ ವಿಷಯವನ್ನು ಕುರಿತು ಗೋಷ್ಠಿಗಳನ್ನು, ಆಮೇಲೆ ಕವಿಗೋಷ್ಠಿ, ಪುಸ್ತಕ ಸಂಸ್ಕೃತಿ ಎನ್ನುವಂಥ ಗೋಷ್ಠಿಗಳು, ಇವೆಲ್ಲ ಗೋಷ್ಠಿಗಳ ನಂತರ ಸಮಾರೋಪ ಸಮಾರಂಭ ಇರುತ್ತೆ. ಸಮಾರೋಪ ಸಮಾರಂಭದಲ್ಲಿ ವಿಜಯಪುರದ ಮಹಿಳಾ ವಿಶ್ವವಿದ್ಯಾನಿಲಯದ ಉಪ ಕುಲಪತಿಗಳಾದಂಥ ಸಬಿಹಾ ಗೌಡ ಅವರು ಸಮಾರೋಪ ನುಡಿಯನ್ನು ನುಡಿತಾ ಇದ್ದಾರೆ. ಮಾಜಿ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರು ವಿಶೇಷ ಅತಿಥಿಯಾಗಿ ಆ ಸಮಾರಂಭದಲ್ಲಿ ಉಪಸ್ಥಿತರಿರ್ತಾರೆ. ಈ ಸಮಾರಂಭದಲ್ಲಿಯೇ ಎಲ್ಲ ತಾಲೂಕುಗಳ ಅಲ್ಲಿ ಗಣನೀಯವಾದಂಥ ಸೇವೆಯನ್ನು ಸಲ್ಲಿಸಿದಂಥವರಿಗೆ ಕನ್ನಡ ಸಿರಿ ಎನ್ನುವಂಥ ಪ್ರಶಸ್ತಿಯನ್ನು ಈ ಸಂದರ್ಭದಲ್ಲಿ ಕೊಡಮಾಡ್ತಾ ಇದೆ. 2 ಜಿಲ್ಲೆಗಳಿಂದ ಒಂದು ಜಿಲ್ಲೆಗೆ ಇಬ್ಬರಂತೆ ಸಾಹಿತ್ಯ ಸಿರಿ ಅನ್ನುವಂಥ ಪ್ರಶಸ್ತಿಯನ್ನು ಕೂಡ ಕೊಡಮಾಡ್ತಾ ಇದ್ದೇವೆ. ಇದಿಷ್ಟು ಕಾರ್ಯಕ್ರಮಗಳು 2 ದಿನಗಳ ಕಾಲ ನಿರಂತರವಾಗಿ ನಡೆಯುತ್ತೆ. ಇದರ ಜೊತೆಯಲ್ಲಿ ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ನಮಗೆ ಭೋಜನಕ್ಕೆ ವಿಶೇಷವಾದಂಥ ಆದ್ಯತೆಯನ್ನು ಕೂಡ ಕಲ್ಪಿಸ್ಕೊಟ್ಟಿದ್ದೇವೆ. ಮೊದಲನೇ ದಿನ ಕಾಯಿ ಹೋಳಿಗೆ ಊಟನ ಇದು ಮಾಡ್ತಾ ಇದ್ದೀವಿ. 2ನೇ ದಿನ ಅಕ್ಕಿ, ಜೋಳದ ರೊಟ್ಟಿ ಮತ್ತು ಕೆಂಪು ಚಟ್ನಿ, ಹೆಣಗಾಯಿ ಪಲ್ಯ ಇವೆಲ್ಲವುಗಳನ್ನು ಇಟ್ಕೊಂಡಿದ್ದೀವಿ. ಗೋಧಿ ಪಾಯಸ ಇದೆ, ಲಾಡು ಇಟ್ಟಿದ್ದೀವಿ. ಇವೆಲ್ಲವನ್ನು ಇಟ್ಕೊಂಡು 2 ದಿನಗಳ ಕಾಲ ನಿರಂತರವಾಗಿ ಭೋಜನದ ವ್ಯವಸ್ಥೆ. ಇದ್ರ ಮಧ್ಯೆ 2 ದಿನ ಮಧ್ಯಾಹ್ನ ಏನಾದರೂ ಒಂದು ಲಘು ಇದನ್ನು ಕೊಡಬೇಕು ಅಂತೇಳಿ ಕಾಫಿ ಟೀ ಜೊತೆಯಲ್ಲಿ ಬೋಂಡ ಮತ್ತು ಚುರುಮುರಿ ಇದು 2 ದಿನವೂ ಕೂಡ ಇರುತ್ತೆ. ಹೀಗೆ ವಿನೂತನವಾದಂಥ ಕಾರ್ಯಕ್ರಮ ಸಾಣೇಹಳ್ಳಿನಲ್ಲಿ ನಡೀತಾ ಇದೆ ಅನ್ನುವಂಥದ್ದನ್ನು ತಮ್ಮೆಲ್ಲರಿಗೂ ಕೂಡ ವಿನಮ್ರವಾಗಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಅವರು ಹೇಳಿದಾಗೆ ಇದೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಮ್ಮೇಳನ 2 ಜಿಲ್ಲೆಗಳ ಚಿತ್ರದುರ್ಗ ಮತ್ತು ಚಿಕ್ಕಮಗಳೂರು ಈ 2 ಜಿಲ್ಲೆಗಳ ಅಂತರ್ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಸಾಣೇಹಳ್ಳಿಯಲ್ಲಿ ಪೂಜ್ಯ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಯವರ ಪಟ್ಟಾಧ್ಯಕ್ಷರು ಸಾಣೇಹಳ್ಳಿ ಇವರು ಸಮ್ಮೇಳನಾಧ್ಯಕ್ಷರಾಗಿ 2 ಜಿಲ್ಲೆಯ ಪದಾಧಿಕಾರಿಗಳು ಆಯ್ಕೆ ಮಾಡಿದ್ದಾರೆ. ಅವರ ಅಧ್ಯಕ್ಷತೆಯಲ್ಲಿ ಸಾಣೇಹಳ್ಳಿಯಲ್ಲಿ ವಿಶೇಷವಾಗಿ ಕಾರ್ಯಕ್ರಮ ನಡೀತಾ ಇದೆ. ಇದಕ್ಕೆ ಈಗಾಗಲೇ ಶ್ರೀನಿವಾಸರವರು ಅದರ ವಿವರಗಳನ್ನು ತಿಳಿಸಿದ್ದಾರೆ. ಈ ಸಮ್ಮೇಳನಕ್ಕೆ ಹೆಚ್ಚಿನ ಜನ ಆಗಮಿಸಿ ಈ 2 ದಿವಸ ನಡೆಯುವ ಸಾಹಿತ್ಯ ಸುಗ್ಗಿ, ಸಾಹಿತ್ಯ ಸಂಭ್ರಮವನ್ನು ಎಲ್ಲರೂ ಸಹ ಸದುಪಯೋಗ ಪಡಿಸಬೇಕು ಅಂತೇಳಿ ನಾನು ಪ್ರಾರ್ಥಿಸ್ಕೊಳ್ತೇನೆ.